ಈಗ ನಮ್ಗೆ ಗೊತ್ತಿದ್ದಂಗೆ ತಾವು ಈಗೇನು ಕರಡಿ ಹಾವಳಿ ಬಗ್ಗೆ ಕೇಳಿದ್ರಿ. ಅದು ಕರಡಿ ಅವತ್ತು ಒಬ್ರು ವೆಹಿಕಲ್ ಓಡಿಸ್ಕೊಂಡು ಹೋಗುವಾಗ ಅವರು ಗಾಡಿಯನ್ನು ಬಿಟ್ಟು ಓಡೋಗಿದ್ದಾರೆ. ನಂತರ ಅವರು ಫಾರೆಸ್ಟ್ ಅವ್ರಿಗೆ ವಿಚಾರ ತಿಳಿಸಿದ್ದಾರೆ. ಫಾರೆಸ್ಟ್ ಅವ್ರು ಇಮಿಡಿಯೇಟ್ ಬಂದು ಕರಡಿನ ಕ್ಯಾಪ್ಚರ್ ಮಾಡಿಕೊಂಡು ಬನ್ನೇರುಘಟ್ಟಲ್ಲಿ ಬಿಟ್ಟಿದ್ದಾರೆ. ಬನ್ನೇರುಘಟ್ಟಲ್ಲಿ ಅದು ಡೆತ್ ಆಗಿದೆ ಕರಡಿ. ಆಮೇಲೆ ಅಲ್ಲಿ ಟೆಸ್ಟ್ ಮಾಡಿದಾಗ ರೇಬಿಸ್ ಅಂತ ಗೊತ್ತಾಗಿದೆ. ಇಬ್ಬರು ಫಾರೆಸ್ಟ್ ಗಾರ್ಡ್ಸ್ ವರ್ಕರ್ಸ್ಗೆ ಅವರು ಇಮಿಡಿಯೇಟ್ ಆಗಿ ರಿಗ್ ಅಂತ ಏನು ನಾವು ಈ ಆಂಟಿ ರೇಬಿಸ್ ವ್ಯಾಕ್ಸಿನ್ ಹೇಳ್ತೀವಿ ಅದನ್ನು ಕೊಟ್ಟಿದ್ದಾರೆ. ಸೊ ಇದಲ್ಲದೆ ಬೇರೆ ಒಂದಿಬ್ಬರು ಸಾರ್ವಜನಿಕರು ಸಹ ಫೋನ್ ಮಾಡಿದರು ನಮಗೆ, ನಾವು ಸುತ್ತ ಇದ್ವಿ ತಗೋಬೋದಾ ಅಂತ. ಸೊ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಯಾರು ಅದನ್ನು ಟಚ್ ಮಾಡಿದರೆ ಇಲ್ಲ ಅದ್ರದ್ದು ಜೊಲ್ಲೋ ಸಲಹೆ ಮುಟ್ಟಿದರೆ ಅಂಥವ್ರು ನಮ್ಮ ಎಲ್ಲ ಹಾಸ್ಪಿಟ್ಲು ಆ ಲೈನ್ ಹಾಸ್ಪಿಟ್ಲ್ ಯಾವುದಾದ್ರು ಬರ್ತದೆ, ಬೀಗುಳ್ಳಿ ಆಗ್ಬೋದು, ನಮ್ಮ ಚನ್ನಪಟ್ಟಣ ತಾಲೂಕು ಹಾಸ್ಪಿಟ್ಲ್ ಆಗ್ಬೋದು, ಇಲ್ಲೆಲ್ಲ ನಮ್ಮ ಕಡೆ ARV ಏನು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಇದೆ ಅದು ಲಭ್ಯ ಇದೆ. ಸೊ ದಯವಿಟ್ಟು ಅಲ್ಲಿ ಎಲ್ಲ ತೊಗೋಬೋದು ವ್ಯಾಕ್ಸಿನ್. ಇಲ್ಲ, ನಂಗೆ ಗೊತ್ತಿದ್ದಂಗೆ ಇಬ್ಬರು ತೊಗೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಯಾರೂ ಅದು ಕಚ್ಚಿಲ್ಲದ ಪರಿಚಿರೋದಾಗಲಿ ಆ ಥರ ಎಲ್ಲೂ ಕಂಡು ಬಂದಿಲ್ಲ. ಯಾವುದು? ಇಲ್ಲ ಇಲ್ಲ, ರೇಬಿಸ್ ಅಟ್ಯಾಕ್ ಆಗಿದ್ರೆ ಅದು ಫೇಟಲ್. ಯಾರೋ ರೇಬಿಸ್ ಅಟ್ಯಾಕ್ ಆದ್ರೆ ಅವ್ನು ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಬರಬಾರ್ದು ಅಂತ ಹೇಳಿ ಅದನ್ನ ನಾವು ಏನು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅದನ್ನು ಕೊಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.